ಬ್ರದರ್ ನಮಸ್ತೆ. ನಮಸ್ತೆ. ಪರಿಚಯ ಮಾಡ್ಕೊಡೋದೇನು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಹಂಗೇನಿಲ್ಲ, ಮಾಡಿಕೊಡ್ಲೇಬೇಕು. ಹೇಳಿ, ತಮ್ಮ ಹೆಸರು? ಬ್ರದರ್ ನಾನು ತೇಜು ಅಂತ. ಮೂಲತಃ ಮಾಗಡಿ ಶೆಮ್ದೇವನಹಳ್ಳಿ, ಮಾಗಡಿ ತಾಲೂಕು, ಮಾಡಬಾಳು ಹೋಬಳಿ, ಶೆಮ್ದೇವನಹಳ್ಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಬ್ರದರ್ ತುಂಬ ನೇಮ್ ಇದೆ ನಿಮ್ಮದು ಫೀಲ್ಡಲ್ಲಿ. ಯಾವ ನೇಮು ಬ್ರದರ್, ಬಸವಣ್ಣನ ಸೇವೆ ಅಷ್ಟೇ. ಶೆಮ್ದೇವನಹಳ್ಳಿ ತೇಜು ಚಂದ್ರಯ್ಯಪ್ಪ ಅಂದರೆ ಇವತ್ತು ಜನ ಅವ್ರ ಮನೆ ಹಸುಗಳು ಕರುಗಳು ಒಳ್ಳೆ ತಳಿಗಳು ಸಾಕ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಮತ್ತು ನೋಡ್ಲಿಕ್ಕೋಸ್ಕರ ನಿಮ್ಮ ಹಸುಗಳನ್ನ ತುಂಬ ಜನ ಕೇಳ್ತಾರೆ, ಅವ್ರದ್ದೊಂದು ಇಂಟರ್ವ್ಯೂ ಮಾಡಿ ಅವ್ರ ಹಸುಗಳು ತೋರಿಸಿ ಅಂತ. ಹಯಗ್ರೀವನ್ ತಮ್ಮ ಮತ್ತೆ ಒಂದು ಬಸ್ತಿ ಅವರಿದ್ದು ಕರು ದೇವಸ್ಥಾನಕ್ಕೆ ಕೊಟ್ರಿ. ಹೌದೌದು, ಅವಾಗ ಬಂದಿದ್ದು, ಮತ್ತೆ ಬಂದಿದ್ದೀವಿ. ಹೊಸ ಕರು ಇದೆ, ಹೊಸ ಕರು ಬಗ್ಗೆ ಪರಿಚಯ ಮಾಡಿಕೊಡಿ ಬ್ರದರ್. ಇದು ಬಸ್ತಿ ಓರಿ ಮೊಮ್ಮಗ, ಅಂದರೆ ಈಗ ಮರ್ಲುಗೊಂಡದಲ್ಲಿ ತೀರೋಯ್ತಲ್ಲ ಓರಿ, ಅದ್ರ ಮಗ ನನ್ನ ಬಿಳೆ ಹಸು ಇದೆಯಲ್ಲ, ಅದ್ರ 9ನೇ ಕರು ಇದು. 9ನೇ ಕರು ಇದು. ಸೊ ಅದಕ್ಕೆ 12 ವರ್ಷ ಆಗಿದೆ ನಮ್ಮ ಮನೆಗೆ ಬಂದು. 9ನೇ ಕರು ಇದು. ಈಗ ಮತ್ತೆ 10ನೇ ಕರುಗೆ ಫಲ ಆಗಿದೆ, CR7 ಫಲ ಆಗಿದೆ. 9ನೇ ಕರು. ಈ ಕರು ಎಷ್ಟು ತಿಂಗಳಾಗಿದೆ ಬ್ರದರ್? ಇದು ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ್ದು. ಡಿಸೆಂಬರ್ 16-18 ಬೇಬಿ, ಒಂದು 6 ತಿಂಗಳು. ಅಂದರೆ ಓರಿ ಮರ್ಲುಗೊಂಡದಲ್ಲಿ ಇದ್ದಾಗ ಬಿಡಿಸಿದ್ರೆ? ಮರ್ಲುಗೊಂಡದಲ್ಲಿ ತೀರೋಯ್ತಲ್ಲ ಅದು ಓರಿ, ಆ ಓರಿ ಬಿಡಿಸಿ ಬಂದ್ಮೇಲೆ ಬಿಡಿಸಿದ್ರೆ. ಕರು ಚೆನ್ನಾಗಿ ಹುಟ್ಟಿದೆ. ಪರವಾಗಿಲ್ಲ, ಒಂದು ಎತ್ತಿಗೆ ಆಗುತ್ತೆ, ಒಳ್ಳೇದು, ಒಂದು ಎತ್ತಾಗತ್ತೆ. ಕೂಟದ್ದು ಚೆನ್ನಾಗಿದೆ. ಹೌದೌದೌದು. ಅದ್ರ ಹತ್ರ ಆಗ್ಬೇಡಿ, ಅದೊಂಥರ ಹುಲಿ ಇದ್ದಂಗೆ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಇದಕ್ಕೆ? ಬ್ರದರ್ ಏನು ಮೇಂಟೆನೆನ್ಸ್ ಇಲ್ಲ. ಒಂದು ಸ್ವಲ್ಪ ರೇವು ಬಸ ಚಕ್ಕೆ ಬಸ ತಿಂಡಿ ಕೊಡ್ತಾರೆ, ಹಾಲಿದೆ, ಹಸುನಲ್ಲಿ ಹಾಲಿದೆ, ಹಾಲು ಕುಡಿಯುತ್ತೆ. ಆಮೇಲೆ ಎಕ್ಸ್ಟ್ರಾ ನಮ್ಮದು ಕರುಗೆ ಮನೆಗೆ ಅಂತಲೇ ಒಂದು ಕ್ರಾಸ್ ಹಸು ಇಟ್ಕೊಂಡಿದ್ದೀವಿ. ಕ್ರಾಸ್ ಹಸು ಇದೆ. ಹಾಲು ಹಾಕ್ತೀವಿ, ಅಮ್ಮ ತಾಯಿ ಹಾಲು ಜೊತೆಗೆ ಅದರ ಹಾಲು ಹಾಕ್ತೀವಿ. ಬ್ರದರ್ ಯಾವ್ದಾರು ಒಂದು ಕೂಟಕ್ಕಿದ್ರೆ, ಯಾವ್ದು ನಿಮೀಗ ವಿಡಿಯೋ ನೋಡ್ತಾ ಇರೋರು ಯಾವ್ದಾರು ಒಂದು ಕೂಟಕ್ಕಿದ್ರೆ ಹೇಳಿ, ಹಾಕೊಂತೀನಿ. ಕೂಟಕ್ಕಿದ್ರೆ ಕೊಡೋಕ್ಕೂ ರೆಡಿ ಇದ್ದೀರಾ, ಹಾಕೊಳ್ಳೋಕ್ಕೂ ರೆಡಿ ಇದ್ದೀರಾ? ಬ್ರದರ್ ಈಗಲೇ ಕೊಡಲ್ಲ, ಇನ್ನೊಂದು 2 ತಿಂಗಳು, ನಾನೊಂದು 2-3 ತಿಂಗಳು ಸಾಕ್ತೀನಿ. ಹಂಗಾಗಿ ಒಂದು ಕೂಟಕ್ಕಿದ್ರೆ ಹಾಕೋಣ ಅಂತ. ಅಂದರೆ ಕೊಟ್ಟರೆ ಹಾಕೊಂತೀರಾ? ಹಾಕೊಂತೀನಿ. ಒಂದು 6-7 ತಿಂಗಳು ಕರು. ಹೌದೌದು. ಬ್ರದರ್ ಇದ್ರ ತಾಯಿ 9ನೇ ಕರು ಅಂತ ಹೇಳಿದ್ರಿ. ಯಾವ್ಯಾವ ಕರುಗಳು ಟಾಪ್ ಕರುಗಳು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಬ್ರದರ್. ಇದ್ರದ್ದು 9ನೇ ಕರು ಅಂದರೆ ಈಗ ರಾವಣ ಫಸ್ಟು. ರಾವಣ ಬೀದ್ದೋರಿ ಇತ್ತಲ್ವ, ಬಸ್ತಿ ಓರಿ ಮಗ, ಮೊದಲನೇ ಬೀದ್ದೋರಿ ಅದೇನೆ, ಬಸ್ತಿ ಊರಿಗೆ. ಅದು ಮೊದಲನೇ ಕರು ಈ ಹಸುಗೆ. ಅದಾದಮೇಲೆ ಒಂದು 2 ಕರು ತಮಿಳ್ನಾಡು ಶಿವಗೆ ಕೊಟ್ವಿ. ತಮಿಳ್ನಾಡು ಶಿವಗೆ ಹೋಗ್ತು. ನಾವು ಒಂದು ಶ್ರೀನಿವಾಸಪುರ ನಾಗೇಶ್ವರ ಕೊಟ್ವಿ, ಹುಟ್ಟು 6 ಕರು. ಅದರಿಂದ ಇನ್ನೊಂದು ಕರು ಕೊಟ್ವಿ, ಕಮ್ಮಿಪುರ ಇಮ್ತಿಯಾಜ್ಗೊಂದು ಕೊಟ್ವಿ. ಅವ್ರ ಕಡೆಯಿಂದ ಶಿವಗೆ ಹೋಯ್ತು, ತಮಿಳ್ನಾಡು ಶಿವಗೆ. ಒಂದು 3 ಕರು ಬೀಚ್ ಕರು ಅಲ್ಲೋ ಅದು. ಇನ್ನೊಂದೆರಡು ಸುಮಾರಾಗಿ ಹುಟ್ಟಿದ್ದು ಬ್ರದರ್, ಅಂತ ಏನು ಚೆನ್ನಾಗೇನು ಹುಟ್ಟಲಿಲ್ಲ, ಸುಮಾರಾಗಿ ಹುಟ್ಟಿದ್ದು. ಅವು ಇಲ್ಲೇ ಕೊಟ್ವಿ. ಒಂದು ಪಾತಾಳ ಸುಳಿ ಇತ್ತು, ಹುಟ್ಟಿತ್ತು ಒಂದು, ಅದನ್ನ ಇಲ್ಲೇ ಕೊಟ್ವಿ. ಇನ್ನೊಂದು ಒಂಟು ಬೀಜ ಹುಟ್ಟಿತ್ತು. ಒಂಟು ಬೀಜನೂ ಇಲ್ಲೇ ಯಾರೋ ತೊಗೊಂಡೋದ್ರು, ಲೋಕಲಲ್ಲೇ ಯಾರೋ ದುರ್ಗದ ಕಡೆ ಅವರು. ಆಮೇಲೆ ಒಂದು 2 ಹೆಣ್ಗರು ಹಾಕ್ತು. ಒಂದು ನಮ್ಮ ನಯಜಣ್ಣವ್ರವರೆಗೆ ಒಂದು ಹೆಣ್ಗರು ಹಾಕಿತ್ತು, ಅರಣಿಯಾಗಿ ಹೋಗ್ಬಿಡ್ತು. ಒಂದು ತುಂಬ ಒಳ್ಳೆ ಕರು ಹಾಕಿತ್ತು. ಆಮೇಲೆ ಒಂದು ಮೊನ್ನೆ ಈಗ ಇದಕ್ಕೆ ಕೊಟ್ಟಿದ್ದೀವಿ, ಒಂದು ಹೆಣ್ಗರು. ಇಲ್ಲಿ ನಾವು ನಮ್ಮ ಹೇಮಂತ್ ಅಂತ ಈ ಬೂಕದ ಇದು ಬೇಬಿ ಹತ್ರ, ಚಿನ್ಕುಳಿ ಬೇಬಿ ಚಿನ್ಕುಳಿ ಅಲ್ಲಿ ಪಕ್ಕದಲ್ಲಿ ಕೊಟ್ಟು, ಅಲ್ಲಿಂದ ಈಗ ಇವ್ರ ಹತ್ರ ಇದೆ, ವಿನಯ್ ಹಿಂದೂಸ್ತಾನಿ ಅವ್ರ ಮನೆ ಇದೆ. ಹೌದೌದು, ಇನ್ನೂ ಅಲ್ಲಾಗಿಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ಅದರಿಂದ ಈ ಕರು ಹಾಕಿದೆ. ಅದು ವಿನಯ್ ಅವ್ರ ಹತ್ರ ಇರೋದು ಬಸ್ತಿ ಓರಿ ಮಗಳು. ಬಸ್ತಿ ಓರಿ ಡೈರೆಕ್ಟ್, ಒಂದು ಸ್ವಂತ ಬಸ್ತಿ ಓರಿ ಮಗಳು ಡೈರೆಕ್ಟ್. ಯಾವುದು ಮೊಮ್ಮಗಳು ಇನ್ನೊಂದು ಬೇರೆ ಊರಿ ಇದಲ್ಲ, ಬಸ್ತಿ ಊರಿ ಮಗಳೇ ಡೈರೆಕ್ಟ್. ಹಸುನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಏನು ನೋಡ್ತೀರಾ ಹಸುನಲ್ಲಿ? ಬ್ರದರ್ ಹಸುನಲ್ಲಿ ಏನು ನೋಡ್ತೀವಿ ಅಂದರೆ, ಒಂಚೂರು ದೊಡ್ಡತನ ಇರಲಿ. ದೊಡ್ಡತನ ಅಂದರೆ ಕಾಲು ಕೈ ಹೆಚ್ಚು, ಉದ್ದಪ್ಪನ, ಜಾತಿ ಇರಬೇಕು. ಜಾತಿ ಜೊತೆಗೆ ಮೂಳೆಲೂ ಹೆಚ್ಚಾಗಿರಬೇಕು. ದನ ದೊಡ್ಡತನಕ್ಕೂ ಇರಬೇಕು. ಕೆಲವೊಂದು ಜಾತಿ ಉದ್ದಪ್ಪನ, ಕೊಳ್ಳು ಮೂತಿ ಉದ್ದ ಇದ್ದ ತಕ್ಷಣ ದೊಡ್ಡ ಹಸುಗಳು ಆಗಲ್ಲ, ಮೂಳೆನೂ ಹೆಚ್ಚಾಗಿ ಉಟ್ಕೋಬೇಕು. ಈಗ 7 ಅಡಿ ನಾವು ಹಾಕಾಗತ್ತಾ? ಕೆಲವ್ರು ಬಾಗಿರ್ತಾರೆ 6-7 ಅಡಿ, ನಾವು ಹಾಕೋಕ್ಕಾಗಲ್ಲ. ಹಾಗೆ ಆ ಥರ ದೊಡ್ಡತನ ಇರೋರು ನೋಡ್ಬಿಟ್ಟು ಹಸುಗಳು ತೊಗೋಬೇಕು. ಹಸುಗಳನ್ನ ನೋಡ್ಲಿಕ್ಕೆ ಬಯಸ್ತಾರೆ, ಹಸುಗಳು ತೋರಿಸ್ಕೊಡಿ. ಆಯಿತು ಬ್ರದರ್, ಒಂದು ವಿಡಿಯೋ ಮಾಡೋಣ, ತೋರಿಸ್ಕೊಡಿ. ಆಯಿತು, ಮುಗ್ದಾರೆ ಅಂತ ಇರಿಸಲ್ಲ ಯಾರು.
ಬ್ರದರ್ ಹಸುನು ತುಂಬ ಫೇಮಸ್ಸು ಒಂಥರ ಹಯಗ್ರೀವ ತಾಯಿ ಅಂತಲೇ ಹೆಸರು ಮಾಡಿದೆ. ಹೌದು, ಹಯಗ್ರೀವ ತಾಯಿ ಇದೆ. ಹಸು ಹಯಗ್ರೀವ ತಾಯಿ ಅಂತಾರೆ. ಹಾಂ ಹಾಂ. ಬ್ರದರ್ ಈ ಹಸು ಇವಾಗ ಯಾವ ಸ್ಟೇಜಲ್ಲಿದೆ? ಬ್ರದರ್ ಇನ್ನೂ ಫಲ ಆಗಿಲ್ಲ. ಫಲ ಆಗಿಲ್ಲ. ಹಾಂ, ಫಲ ಆಗಿಲ್ಲ. ಓರಿ ಕೊಡಿಸ್ತಾ ಇದ್ದೀವಿ. ಹಾಂ ಒಂದೆರಡು ಸಲ ಕೊಟ್ಟಿದ್ದು ಫಲ ಆಗಿದೆ ಅಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದು, ಸುಮ್ಮನೆ ಆಗ್ಬಿಟ್ಟಿದ್ದು. ಹಾಂ ಹಾಂ. ಬಟ್ ಫಲ ಆಗಿಲ್ಲ. ಈಟಿಗೆ ಬರ್ತಿದೆ. ನೆಕ್ಸ್ಟ್ ಇನ್ನೊಂದು 15 ದಿನ ಕಳ್ಸ್ಕೊಂಡು ಹೊರಗೆ ಬಿಡಿಸ್ಬೇಕು ಅಂತ. ಯಾವ ಊರಿಗೆ ಬಿಡಿಸ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ಬ್ರದರ್ ಇನ್ನೂ ಇಲ್ಲ, ನಾನು ಒಂದು ರೌಂಡ್ ಹೋಗಿ ಬರ್ತೀನಿ. ಒಂದು ರೌಂಡು ಹಾಂ ಹಾಂ. ಈಗ CR7 ಚೆನ್ನಾಗಿದೆ. ಹಾಂ ಅದು ಬಿಟ್ಟರೆ ಹುಳಿ ಚಿಕ್ಕಣ್ಣನ ಹತ್ರ ಒಂದು 2 ವರಿ ಪರವಾಗಿಲ್ಲ, ಚೆನ್ನಾಗಿದೆ. ಹಾಂ ಹಾಂ. ಅಲ್ಲಿಂದ ಬಂದು ಅಲ್ಲಿ ನಿಡ್ಗಲ್ ದೊಡ್ಡ ಇತ್ತು, ಅದು ಚೆನ್ನಾಗಿದೆ. ಹಾಂ. ನೋಡೋಣ ಯಾವ ಸೆಲೆಕ್ಟ್ ಆಗಿ ಒಂದು ಬಿಡಿಸೋಣ. ಇದು ಬಂದು 4 ಕರು ಹಾಕಿದೆ ನಿಮ್ಮ ಮನೆಯಲ್ಲಿ? ಹಾಂ, 4 ಕರು. ಒಂದು ಬಂದು ಫಸ್ಟ್ ಬಂದು ಹಯಗ್ರೀವ. ಹಯಗ್ರೀವ. ಅದ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಹೌದು. ಹಾಂ, ಎಲ್ಲ ಗೊತ್ತಿದೆ. ಆಮೇಲೆ ಒಂದು ಬಿಳೆ ಕರು ಹುಟ್ಟಿತ್ತು, ನೀವೇ ಒಂದು ವಿಡಿಯೋ ಮಾಡಿದ್ದೀರಾ. ಹೌದೌದು, ದಾಸಪೇಟೆ ಹತ್ರ ಕೊಟ್ಟೆ, ಅದು ಚೇತನ್ ಎತ್ತಿಗೆ ಹೋಯ್ತು ಅದು. ಎತ್ತಿಗೆ ಹೋಯ್ತು. ಅದಾದ್ಮೇಲೆ ಒಂದು ಇದಕ್ಕೆ ಹೋಯ್ತು, ದೇವರಿಗೆ. ಬಸ್ತಿ ಓರಿ ಮಗನೇ. ಈ ಓರಿ ತೀರೋದಾಗ ಮುಂದೆ ಮೆರವಣಿಗೆ ಮಾಡಿದ್ರಿ ನೀವು ವಿಡಿಯೋನ. ಯಾರು ಬಸ್ತಿ ಓರಿ ತೀರೋದಾಗ ಅದೇ ಕರು 3ನೇ ಕರು ದೇವ್ರಿಗೆ ಕೊಟ್ಟೆ. ಅದಾದ್ಮೇಲೆ ಒಂದು ಕರು ಹಾಕಿತ್ತು, ತುಂಬ ಒಳ್ಳೆ ಕರು ಹಾಕಿತ್ತು, ನಿಡ್ಗಲ್ ದೊಡ್ಡಿ ಶಿವಲಿಂಗಣ್ಣ ಅವ್ರ ಊರಿಗೆ. ಎಲ್ಲ ಕರುಗಳಿಗಿಂತ ಟಾಪ್ ಕರು ಅಂತ. ಟಾಪ್ ಕರು ಅದೇ ಕರು. ಹೌದೌದು, ತುಂಬ ಒಳ್ಳೆ ಕರು. ಬಟ್ ಗೂನ್ ಕರು ಹಾಕ್ಬಿಟ್ಟಿತ್ತು. ಅದಾದ್ಮೇಲೆ ತಿರ್ಗಾ ಫಲ ಆದ್ರೆ 5ನೇ ಸುಲು. 5ನೇ ಸುಲು. ಹೌದೌದು. ಅಂದ್ರೆ ತುಂಬಾ ಹಳೆ ಹಸು ಇದು. ನನ್ನ ಮನೆ ಹಸು, ಆ ಹಸುಗಿಂತಲೂ ತುಂಬ ಹಳೆ ಹಸು ಇದು. ಹಳೆ ಹಸು. ಈಗ ಅದಕ್ಕೆ ಅಲ್ಲ ಆಗಿರಲಿಲ್ಲ. ಆ್ಯಕ್ಚುಲಿ ಫಸ್ಟ್ ನಾನು ಓರಿ ಬಿಡಿಸಾಗ ಇದು 2 ಅಲ್ಲಾಗಿತ್ತು. ಇದು 2 ಅಲ್ಲಲ್ಲಿತ್ತು. ಏನಂದರೆ ಇದು ಫಲ ನಿಂತು ಕರು ಹಾಕಿಲ್ಲ ಯಾರ ಮನೇಲೂ. ಫಲ ನಿಂತ್ಕೊಳ್ಳೋದು, ಫಲ ಆಗಿ ಕೊಂದಾಕೋದು, 6 ತಿಂಗಳು ಕೊಂದಾಕೋದು, 9 ತಿಂಗಳು ಕೊಂದಾಕೋದು, ಕೆಲವ್ರ ಮನೆಯಲ್ಲಿ ಫಲಗಳಾಗಲಿಲ್ಲ. ಹಂಗಾಗಿ ಈಗ ನನ್ನ ಮನೇಲೇ 4 ಕರು ಆಗ್ತು. 5ನೇ ಕರು ಫಲ ಆಗುತ್ತೆ ಇವಾಗ. ಹೌದೌದು, ಓರಿ ತಗೋಬೇಕು. ಏಜು ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಮಿನಿಮಮ್? ಬ್ರದರ್ ನನಗೆ ಅದಕ್ಕೆ ಗೊತ್ತಿದೆ ಪಕ್ಕ ಏಜು. ಅದಕ್ಕಿಂತ 1 ವರ್ಷ ದೊಡ್ಡದಿದ್ದು. ಒಂದು 12 ವರ್ಷ ಆದರೆ ಇದಕ್ಕೊಂದು 13 ವರ್ಷ ಇರುತ್ತೆ. 12 13 ವರ್ಷ ಹೆಚ್ಚು ಕಮ್ಮಿ ಆಸ್ಪಾಸ್. ಏಯ್